ನಿಮ್ಮ ಗ್ರಾಮ ಎಷ್ಟು ಪುಣ್ಯ ಮಾಡಿರ್ಬೇಕು, ನೀವೆಷ್ಟು ಪುಣ್ಯ ಮಾಡಿರ್ಬೇಕು ದೇವತಲ್ ಗ್ರಾಮಸ್ಥರು ಅಂತ ನನಗೆ ಅನಿಸ್ತು. ಭೀಮರಾಯಣ ಮೊನ್ನೆ ಇದೆ ಅಂದೆ. ಯಾಕಂದ್ರೆ ಮುಖ್ಯಮಂತ್ರಿಯ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಇದ್ದಾಗಲೂ ದೇವತಲ್ ಬಂದ್ರು, ಟಗರು ಗುದ್ದು ಹೋಯ್ತು. ಮತ್ತೆ ಮುಖ್ಯಮಂತ್ರಿ ಆಗಿ ದೇವತಲ್ ಬರಾಯ್ತು, ಮತ್ತೆ ಗುದ್ದಕ್ಕೆ ಬರಕತ್ತಿ. ಯಾಕಂದ್ರೆ ನೀವು ಪುಣ್ಯವಂತರ ಅಂತ ಹೇಳ್ಬೋದು ದೇವತಲ್ ಜನರು. ವಿರೋಧ ಪಕ್ಷದ ನಾಯಕರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದಿದ್ರು. ಮುಖ್ಯಮಂತ್ರಿ ಆಗಿ ಮತ್ ನಿಮ್ ಊರಿಗೆ ಬರಕತ್ತಾರ, ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಾಗ ಒಂದು ಮಾತು ಕೊಟ್ಟಿದ್ರು, ನಿಮ್ಮ ಗ್ರಾಮದಾಗೆ ನಾವು ಪಂಚ ಯೋಜನೆಗಳನ್ನ ನಾವು ಜಾರಿಗೊಳಿಸ್ತೀವಿ. ಮಹಿಳೆಯರಿಗೆ 2000 ಉಚಿತ ಬಸ್ ಸೇವೆ, ಮತ್ತೆ ಉಚಿತ ವಿದ್ಯುತ್, ಮತ್ತೆ ಅಕ್ಕಿ ಯೋಜನೆ, ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿ ಇದೇ ದೇವಸ್ಥಾನ ಗ್ರಾಮದಾಗ ಹೇಳಿ ಹೋಗಿದ್ರು. ಇವತ್ತು ಪಂಚ ಗ್ಯಾರಂಟಿಗಳನ್ನ ಯಾರಾದ್ರೂ ಜಾರಿ ಮಾಡಿದ್ದಾರೆ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಂತ ಹೇಳ್ಬೋದು. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಪಕ್ಷ, ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪಕ್ಷ ಯಾವ್ದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ. ಯಾವುದೇ ಕಾರಣಕ್ಕೂ ಬಿಜೆಪಿಯವರು ಜಾತಿ ರಾಜಕಾರಣ ಬಿಟ್ಟಿಗೆ ನೀತಿ ರಾಜಕಾರಣ ಮಾಡ್ರಿ. ಯಾಕಂತಂದ್ರೆ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ಅಭಿಮಾನ ಇಟ್ಟುಕೊಂಡಿಗೆಯಿಂದ ಒಬ್ಬ ರಾಜ ವೆಂಕಟಪ್ಪ ನಾಯಕನ ತಂದೆ ಸಮಾನರು, ಅವ್ರ ಮಕ್ಕಳು ಇವತ್ತು ಅನಾಥರಾಗಿದ್ದಾರ, ಅವರನ್ನ MLA ಮಾಡ್ಬೇಕಂತ ಹೇಳಿ ಸುಮಾರು ಶಿಕಾರಿಪುರದಿಂದ ಅವ್ರು ಇಲ್ಲಿಗೆ ಬಂದಾರ. ನಾವೆಲ್ಲರೂ ಅವರಿಗೆ ಸಹಕರಿಸಬೇಕಾಗ್ಯದ. ಹಂಗಾಗಿ ಅಂತ ಹೆಣ್ಮಗಳನ್ನ ಟ್ರೋಲ್ ಮಾಡ್ತಾರಂತಂದ್ರ ಇವ್ರ ಎಂತಾರಂತ. ಈ ಸಲ ದೇವತ್ಕಲ್ ಗ್ರಾಮದಾಗ ಡಬ್ಬಿ ಹೊಡೆದಾಗ ಗೊತ್ತಾಗಬೇಕು ವೆಂಕಟಪ್ಪ ನಾಯಕರ ಅಭಿಮಾನ, ವೆಂಕಟಪ್ಪ ನಾಯಕರ ಪುನರ್ಜನ್ಮ ದೇವತ್ಕಲ್. ಇನ್ನು ಮುಂದೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಜಿ ಕುಮಾರ್ ನಾಯಕ್ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವ ಅವರಿಗೊಂದು ಮತ, ನಮ್ಮ ವೇದ ನಾಯಕರಿಗೊಂದು ಮತ ಹಾಕುವ ಮುಖಾಂತರ ಲೋಕಸಭೆ ಅಭ್ಯರ್ಥಿಗೆ ಇವತ್ತೇನು ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಕೆಲವೊಂದು ಗ್ಯಾರಂಟಿಗಳನ್ನ ಮತ್ತೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಮತ್ತೆ ಗ್ಯಾರಂಟಿ ಕಾರ್ಡ್ಗಳು ಬರ್ತಾವ. ಮಹಿಳೆಯರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ವೇತನ ಕೊಡ್ತಾರ. ಪ್ರತಿಯೊಬ್ಬ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಈಗ 2000 ಸಿದ್ದರಾಮಯ್ಯ ಕೊಟ್ಟದಲ್ದ ಮತ್ತೆ 8300 ರೂಪಾಯಿ ಒಂದು ತಿಂಗಳಿಗೆ ಒಬ್ಬ ಮಹಿಳೆ ಬಡ ಕುಟುಂಬಕ್ಕೆ 8300 ರೂಪಾಯಿ ಅಂದ್ರೆ 10300 ರೂಪಾಯಿಯನ್ನ ಪ್ರತಿಯೊಬ್ಬ ಬಡ ಮಹಿಳೆಗೆ ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೀವಿ. ಮತ್ತೆ ರೈತರ ಪ್ರತಿಯೊಂದು ಸಾಲ ಮನ್ನಾ ಮಾಡಬೇಕಂತ ನಿರ್ಧಾರ ಮಾಡಿದೆವು ಕಾಂಗ್ರೆಸ್ ಪಕ್ಷ. ಹಂಗಾಗಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ 2 ಓಟ್ಗಳನ್ನು ಒಂದು ಲೋಕಸಭೆಗೆ, ಒಂದು ವಿಧಾನಸಭೆಗೆ ಹಾಕುವ ಮುಖಾಂತರ 2 ಅಭ್ಯರ್ಥಿಗಳನ್ನ ನೀವು ಜಯಶೀಲರನ್ನಾಗಿ ಮಾಡಬೇಕಂತ ದೇವಸ್ಥಾನ ಗ್ರಾಮಸ್ಥರ ತಾಯಂದ್ರ ಹತ್ರ ನಮ್ಮ ಮನವಿ ಮಾಡಿಕೊಳ್ತೀನಿ. ವೆಂಕಟಪ್ಪ ನಾಯಕರ ಕುಟುಂಬ, ವೆಂಕಟಪ್ಪ ನಾಯಕರು ಯಾವತ್ತು ಏನ್ ಹೇಳ್ತಾರ ಅದನ್ನೇ ಮಾಡ್ತಾರ. ಕೊಟ್ಟ ಮಾತು, ಇಟ್ಟ ಮಾತು, ಹೇಳಿದಂತ ಮಾತು ಮಾಡಿದಂತ ಧೀರ ಯಾರಾದ್ರೆ ರಾಜ ವೆಂಕಟಪ್ಪ ನಾಯಕ ಅಂತ ಹೇಳ್ಬೋದು. ಬಹಳಷ್ಟು ಪ್ರೀತಿ ಇವತ್ತು ವೆಂಕಟಪ್ಪ ನಾಯಕರಿಗೆ. ಇವತ್ತು ಅವರನ್ನ ಕಳಕಂಡಿಗೆ ನಾವೆಲ್ಲರೂ ಬಡವಾಗಿದೆ ಅಂತ ಹೇಳ್ಬೋದು. ಅದೇ ಪ್ರೀತಿಯನ್ನ ನಮ್ಮ ರಾಜ ವೇಣುಗೋಪಾಲ್ ನಾಯಕರು ನಿಮ್ ಗ್ರಾಮಕ್ಕೆ ತೋರಿಸ್ತಾರ. ನಿಮ್ ಪ್ರತಿಯೊಬ್ಬ ತಾಯಂದರಿಗೆ, ಕಷ್ಟದಲ್ಲಿರ್ತಂತ ಕುಟುಂಬದವರಿಗೆ, ಅವರಿಗೆ ಬೆನ್ನೆಲುಬಾಗಿ ನಿಂತಿಗೆ ನಿಮಗೆ ಸಹಕಾರ ನೀಡ್ತಾರೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.